ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಬ್ರಹ್ಮಣ್ಯಾಚಾರ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವ್ಲಾಗ್ ಏನಂತ ಹೇಳಿದ್ರೆ ಶ್ರೀರಾಮನವಮಿಯ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಅಂದರೆ ನಮ್ದು ಒಂದು ಶಾಪ್ ಇದೆಯಲ್ಲ, ಸೊ ಆ ಏರಿಯಾದಲ್ಲಿರೋ ಎಲ್ಲರೂ ಸೇರಿ ಶ್ರೀರಾಮನವಮಿಯ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇವತ್ತು ಹೇಗಿರುತ್ತೆ ಸೆಲೆಬ್ರೇಷನ್ ಅಂತ. ಅದಕ್ಕಿಂತ ಮುಂಚೆ ನಾವಿಬ್ರು ರೆಡಿ ಆಗಿದ್ದೀವಿ. ನಮ್ಮ RR ನಗರಲ್ಲಿರೋ ರಾಜರಾಜೇಶ್ವರಿ ಟೆಂಪಲ್ ಹೋಗ್ತಾ ಇದೀವಿ. ಅದು ತುಂಬಾ ಇಷ್ಟ ಇಬ್ರಿಗೂ. ಯಾವಾಗಲೂ ಹೋಗಿ ಬರ್ತಾ ಇರ್ತೀವಿ. ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ, ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ. ಇವಾಗ ಹೋಗಿ ಅಲ್ಲಿ ವ್ಲಾಗ್ನ ನೋಡಿ, ಅಲ್ಲಿ ದೇವ್ರನ್ನೆಲ್ಲ ನೋಡಿ ನಮಸ್ಕಾರ ಮಾಡಿ ತಾಯಿಗೆ. ಅದಾದ್ಮೇಲೆ ಇದು ಸೆಲೆಬ್ರೇಷನ್ ಇರುತ್ತೆ. ಸೊ ಬನ್ನಿ. ಫೈನಲಿ ವಿ ಆರ್ ಸ್ಟಾರ್ಟಿಂಗ್ ಅವರ್ ಜರ್ನಿ. ಎಷ್ಟೊಂದು ದಿನ ಆದಮೇಲೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇವ್ರಿಗೆ ಫ್ರೀ ಇರೋದ್ರಿಂದ ಕರ್ಕೊಂಡು ಹೋಗ್ತಿದ್ದಾಳೆ. ಪಾಪ ಲೆಫ್ಟ್ ಅಲ್ವಾ? RR ನಗರಗಲ್ವಾ? ನೀವು ಜಾಸ್ತಿ ಲೆಫ್ಟ್ ಕರ್ಕೊಂಡು ಹೋಗಿ 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 ಕನ್ಫ್ಯೂಸ್ ಆಗ್ಬೋದು. ನಿನ್ನ ಮಾತು ನಂಬ್ಕೊಂಡ್ರೆ ನಾನು RR ನಗರ್ಗೆ ಹೋಗೋನು ವೈಟ್ ಫೀಲ್ಡ್ ಹೋಯ್ತೀನಿ, ಹೆಬ್ಬಾಳು ಹೋಯ್ತೀನಿ ಅಷ್ಟೇ. ಅದಕ್ಕೆ ನಿನ್ನ ಮಾತೇ ನಂಬಲ್ಲ ನಾನು. ನಿನ್ನ ಮಾತು ನಂಬಿದ್ರೆ ಅಷ್ಟೇ ನಾಲ್ಕು ಕತೆ. ಅಲೋಹರ ಮುತ್ತತ್ತೆ ಚಿರಪರ. ಎಷ್ಟು ಟ್ರಾಫಿಕ್ ಇದೆ ಫ್ರೈಡೇ ಆದ್ರೂ. ನನಗೆ ಈ ಟೆಂಪಲ್ ಏನಕ್ಕೆ ಇಷ್ಟ ಅಂದ್ರೆ, ಒಂದು ನಾನು ಹುಟ್ಟಿದಾದ್ಮೇಲೆ ಅಲ್ಲ ಅಂದ್ರೆ ಎಲ್ಲರಿಗೂ ಇವಾಗ ಒಂದು ಹೆಸರು ಜೊತೆ ಇನ್ನೊಂದು ದೇವ್ರ ಹೆಸರು ಇರುತ್ತೆ ಅಲ್ವಾ, ಹಂಗೆ ನನಗೆ ಎರಡು ದೇವ್ರ ಹೆಸರೇ. ಎರಡು ದೇವ್ರ ಹೆಸರೇ, ಒಂದು ಲಕ್ಷ್ಮಿ, ಇನ್ನೊಂದು ರಾಜರಾಜೇಶ್ವರಿ ಅಂತ ಇಟ್ಟಿದ್ದಾರೆ. ಅಲ್ಲಿ ನಾನು ಹುಟ್ಟಿನ ಚಿಕ್ಕ ಪಾಪು ಇದ್ದಾಗ ಕರ್ಕೊಂಡು ಹೋಗಿ ಆ ದೇವಸ್ಥಾನಕ್ಕೆ ಹೇಳಿದಾಗ ಅಲ್ಲಿರೋ ಪೂಜಾರೇ ಬಂದ್ಬಿಟ್ಟು ಕಿವಿಯಲ್ಲಿ ಹೇಳಿದ್ರಂತೆ ನನ್ನ ಹೆಸರು ರಾಜರಾಜೇಶ್ವರಿ. ಹಂಗೆ ಅದೊಂದು ತೋರಿಸ್ಕೋ. ಅದೊಂದು ಇನ್ನೊಂದು ಸ್ಪೆಷಲ್ ಏನಕ್ಕೆ ಅಂತಂದ್ರೆ, ನಾನು ಇವರು ಇಬ್ರು ಪರಿಚಯ ಆಗಿ ಫುಲ್ಲು ಮಳೆ ಟೈಮು ನಾನು RR ನಗರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಕ್ಕೆ ಅಂತ ಎಲ್ಲ ಪ್ರಿಪೇರ್ ಆಗಿದ್ವಿ. ಬಟ್ ನಾನು ಹೋಗಂಗಿರ್ಲಿಲ್ಲ ಅವತ್ತು. ಸೊ ನಮ್ಮ ಅಜ್ಜಿ ಮತ್ತೆ ಮಮ್ಮಿ ಎಲ್ಲ ಹೋಗಿದ್ರು. ಬಟ್ ಅವಾಗ ನೀವು ನನ್ನ ಕೇರ್ ಮಾಡಿದ್ದ ರೀತಿ, ಆ ಮೂಮೆಂಟು ಒಂಥರ ಸ್ಪೆಷಲ್ ಮೂಮೆಂಟ್ ನನಗೆ. ಅವಾಗಿನ್ನ ಸ್ಟಾರ್ಟಿಂಗ್ ಮದ್ವೆ ಆಗಿರ್ಲಿಲ್ಲ, ಇನ್ನ ನಾವು ಪರಿಚಯ ಆಗಿ 1 ಮಂತ್ ಏನೋ ಆಗಿತ್ತು ಅಷ್ಟೇ. ನಾನು ಹೆಂಡತಿ ಈಚೆ ಇಡ್ತಾಳೆ ಅಂತ ಹೇಳ್ಬಿಟ್ಟು ನೀವು ಈಚೆ ಬಂದು ನನ್ ಕೇರ್ ಮಾಡಿದ್ದೆಲ್ಲ ಅದೆಲ್ಲ ನೆನಪು ನನಗೆ. ನಾವು ಹಂಗೆ ತುಂಬಾ ವೆಲ್ ಹಾರ್ಟೆಡ್ ಪೀಪಲ್ಸ್ ನಾವೆಲ್ಲ. ನಾವು ಹೆಣ್ಮಕ್ಳನ್ನ ನಮ್ಮ ಹೆಂಡತಿ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ, ಅದಕ್ಕೆ ಹಂಗೆ ಕೇರ್ ಮಾಡ್ತೀವಿ. ಅದೆಲ್ಲ ಇಟ್ಸ್ ಓಕೆ. ಅದಕ್ಕೆ ನನಗೆ ಟೆಂಪಲ್ ಅಂದ್ರೆ ಒಂಥರ ತುಂಬಾ ಇಷ್ಟ. ಸೊ ಆಕ್ಚುಲಿ ನನಗೂ ತುಂಬಾ ಇಷ್ಟ. ಯಾಕೆ ಗೊತ್ತಾ, ನೀವು ಎಷ್ಟೊಂದು ಜನಕ್ಕೆ ಹೋಗಿರೋರ್ಗೆ ಅನುಭವ ಆಗಿರುತ್ತೆ. ಅಲ್ಲಿ ಸಿಗೋ ನೆಮ್ಮದಿನೇ ಬೇರೆ, ಒಂಥರ ಏನೋ ಖುಷಿ ಆಗುತ್ತೆ ನಿಮ್ಗೆ. ಆ ವೈಬೇ ಬೇರೆ. ಒಳಗೆ ಹೋದಾಗ ತಾಯಿ ಮಡಿಲಲ್ಲಿ ಇರುವಂತ ವೈಬ್ ನಿಮ್ಗೆ ಅದು ಚೆನ್ನಾಗಿರುತ್ತೆ ಒಂಥರ. ಅಂಡ್ ಏನೋ ಒಂಥರ ಖುಷಿ ಆಗುತ್ತೆ, ನೆಮ್ಮದಿ. ರಾತ್ರಿ ಹೋಗೋಣ ಅಂತ ಅನ್ಕೊಂಡ್ವಿ, ರಾತ್ರಿಯಿಂದನೇ ಏನೋ ಒಂಥರ ಖುಷಿ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಸೊ ಆ ತರ ಖುಷಿ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಫೈನಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಪಾದರಕ್ಷೆ ಅಂದ್ರೆ ಚಪ್ಪಲಿ ದಡ್ಡಿ ಪಾದಗಳನ್ನು ತೊಳೆಯುತ್ತಿದ್ದೇನೆ ಕಣಲ್ಲ. ಈ ಪಾದರಕ್ಷೆ ತೊಳಿತಾ ಇದ್ದೀನಿ ಅಂತ ಯಾರೇ ನಿಮ್ಗೆಲ್ಲ ಕನ್ನಡ ಹೇಳ್ಕೊಟ್ಟವ್ರು. ಇವಳೆ ನೋಡಿ ಕನ್ನಡದ ಕುವರಿ. ಪಾದರಕ್ಷೆಗಳನ್ನು ತೊಳೆಯುತ್ತಿದ್ದೇನೆ ಅಂತ ನೋಡಿ. ಅಲ್ಲಿ ಇದೇ ಪಾದರಕ್ಷೆ ಹೇಳೋದು, ಪಾದಗಳನ್ನು. ಅಯ್ಯೋ ದೇವ್ರೆ. ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಮೇ ಬಿ ವಿಡಿಯೋ ಮಾಡಕ್ ಬಿಡಲ್ಲ, ಅದಕ್ಕೆ ಇಲ್ಲೇ ಮಾಡ್ತಾ ಇದೀವಿ. ಈಗ ದೇವರ ದರ್ಶನ. ಇಲ್ಲಿ ಟೆಂಪಲ್ ಮುಗಿಸ್ಕೊಂಡು ಬಂದಾಯ್ತು. ದರ್ಶನ ಆಯ್ತು, ಚೆನ್ನಾಗಾಯ್ತು. ನೆಕ್ಸ್ಟ್ ಒಳಗಡೆ ಅಲೋ ಇಲ್ಲಲ್ಲ ವಿಡಿಯೋ ಮಾಡಕ್ಕೆ. ಸೊ ಹಾಗಾಗಿ ನಮ್ಮ ಪಾರ್ಕಿಂಗ್ ಲೈಟಲ್ಲಿ ಮಾಡ್ತಾ ಇದ್ದೀವಿ. ಸೊ ದರ್ಶನ ಆಗಿದೆ, ಚೆನ್ನಾಗಾಯಿತು. ಸೊ ನೆಕ್ಸ್ಟ್ ಶಿಫ್ಟ್ ರಾಮನವಮಿ. ನಾವೆಲ್ಲ ಸೇರಿ ರಾಮನವಮಿ ಮಾಡ್ತಾ ಇದ್ದೀವಿ. 11 o'clock ಇಲ್ಲೇ ಟೈಮ್ ಆಗಿದೆ ಆಲ್ರೆಡಿ. ಈಗ ಹೊರಡ್ತಾ ಇದೀವಿ. ಅಲ್ಲಿದೆ ನಮ್ಮ ಕಾರು. ದೇರ್ ಇಸ್ ಆರ್ ಬ್ಲಾಕ್ ಬ್ಯೂಟಿ. ಹಿಯರ್ ಇಸ್ ಮೈ ಒನ್ ಮೋರ್ ಬ್ಲಾಕ್ ಬ್ಯೂಟಿ. ಹೇಳ್ಬಿಡು, ನೀವೇ ಸರಿ. ನೋಡಿ ನಮ್ಮ ಬ್ಲಾಕ್ ಬ್ಯೂಟಿ.
ವಾಶ್ ಮಾಡಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾ ಫೈನಲಿ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಶಾಪಿಗೆ ಬಂದಿದ್ದೀವಿ. ಈಗ ರಾಮನವಮಿ ಆಚರಣೆ ಹೆಂಗೆ ನಡೀತಾ ಇದೆ ಪ್ರಿಪ್ರೇಷನ್ಸ್ ನೋಡೋಣ ಬನ್ನಿ. ಮಿಕ್ಸ್ ಆಗ್ತಿದೆ. ನಡೀತಾ ಇದೆ. ಪಾನಕ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಒಂಚೂರು ಪಾನಕ ಮಿಕ್ಸ್ ಆದರೆ ತಣ್ಣಗಿರೋ ಪಾನಕ. ಮಿಕ್ಸಿಂಗ್ ನಡೀತಾ ಇದೆ. ಮಿಕ್ಸಿಂಗ್ ಮಾಡ್ತೀನಿ ನೋಡಿ, ಫುಲ್ ಮಿಕ್ಸಿಂಗ್. ಪಾಪ ಕೆಲವರು ಮೊಸರು ಹಾಕ್ತಾ ಇದ್ದಾರೆ, ಕೆಲವರು ಪಾನಕ ಹಾಕ್ತಾ ಇದ್ದೀವಿ. ಚೆನ್ನಾಗಿರುತ್ತೆ. ಕೋಸಂಬರಿಗೆ ರೆಡಿ ಆಗ್ತಿದೆ. ಅಲ್ಲಿ ಫೈನಲಿ ಇಲ್ಲಿ ಮೊಸರೆಲ್ಲ ಹಾಕಾಗಿದೆ. ನೀರು ಹಾಕ್ಬೇಕಷ್ಟೆ. ನೀರು ಹಾಕೋ ಕೆಲಸ ನಡೀತಾ ಇದೆ. ನಾನು ಇಷ್ಟ ತನಕ ಮೊಸರೆಲ್ಲ ಹಾಕಿದ್ದೀನಿ. ಸೊ ಇವಾಗ ಮೊಸರು, ಮಜ್ಜಿಗೆ ತಂಪು ಮಜ್ಜಿಗೆ. ಬನ್ನಿ ಸರ್. ಫಸ್ಟ್ ದಾನ ಮಾಡ್ಬೇಕಾರೆ ಆಮೇಲೆ ಕುಡಿಯೋದು. ಎಲ್ಲ ಉಲ್ಟ ಈ ಹೆಣ್ಮಕ್ಳಿಗೆ ಬುದ್ಧಿ ಕಲ್ಸೋದು ಇದೆಯಲ್ಲ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಇದಕ್ಕೇನು ಮಾತ್ರ. ಆಯ್ತು ಕುಡಿಯೋ. ಫೈನಲಿ ಆಗಿದೆ ಮಜ್ಜಿಗೆ ವಿನಿಯೋಗ ಕಾರ್ಯಕ್ರಮ. ಆದರೂ ಏನೋ ಒಂಥರ ಖುಷಿ ಇದೆಲ್ಲ ಮಾಡೋಕ್ಕೆ. ಏನೋ ತೃಪ್ತಿ ಥರ ಫೀಲ್ ಆಗುತ್ತೆ. ಆ ಖುಷಿನೇ ಬೇರೆ. ಅವಾಗಲೇ ಅಷ್ಟೊಂದು ಜನನೇ ಇರಲಿಲ್ಲ. ಈಗ ನೋಡಿ ಹೆಂಗಿದೆ ಅಲ್ಲಿ. ಫುಲ್ ಟ್ರಾಫಿಕ್ಕಾ ಅಂತಾದ್ರೂ ಚೆನ್ನಾಗಿರುತ್ತಾನೆ ಮಜ್ಜಿಗೆ ಪಾನಕ ಹಂಚೋದು. ಎಲ್ಲರಿಗೂ ಅಷ್ಟೇ ಮಜ್ಜಿಗೆ ಪಾನಕ ಅಂದ್ರೆ ಎಲ್ಲಾದ್ರೂ ಕಡೆ ಅಲ್ವಾ. ನೀನ್ ಮೊದಲು ಜೈ ಶ್ರೀರಾಮ್. ಜೈ ಶ್ರೀರಾಮ್. ಫೈನಲಿ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್. ರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಚರಣೆಯ ಕೃಪೆ ಎಲ್ಲರಿಗೂ ಇರಲಿ ಅಂತ ಕೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಬಾಯ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.